ಆನ್ ದ ವೇ ಇಲ್ಲೊಂದಿಷ್ಟು ಜನ ಅಡುಗೆ ಮಾಡ್ತಿದ್ದು ನೋಡಿದ್ವಿ. ಸೊ ಆಬ್ವಿಯಸ್ಲಿ ನಿಲ್ಲಿಸ್ಲೇಬೇಕಾಗಿ ಬಂತು. ಕೇಳಿದ್ವಿ ಇವ್ರನ್ನ, ಒಂದಿಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ತಗೊಳ್ತೀವಿ, ಏನಾರು ಬೇಜಾರು ಮಾಡ್ಕೊಳ್ತೀರಾ ಅಂತ. ಇವ್ರೇನು ಇಲ್ಲ, ಅದು ಖಂಡಿತವಾಗ್ಲೂ ಬನ್ನಿ ಅಂದರು. ಜಸ್ಟ್ ಒಂದು 10 ನಿಮಿಷದಿಂದ ಊಟ ಮಾಡ್ಕೊಂಡು ಹೊರಟ್ವಿ, ಇಲ್ಲಾಂದ್ರೆ ಇಲ್ಲೇ ಊಟನೂ ಮಾಡ್ಬೋದಿತ್ತು. ಓಕೆ, ಇಲ್ಲ ಒಳಗಡೆ ಹೋಗಿ ಅಂತಿದ್ದಾರೆ. ಓ, ಏನೋ ಫಂಕ್ಷನ್ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಅಯ್ಯೋ, ಹಲೋ, ನೀ ಹಾ, ನೀ ಹಾ. ಏನು ಸೆಲೆಬ್ರೇಷನ್ ನಡೀತಾ ಇದೆ. ಎಲ್ಲಿಗೆ ಬಂದ್ಬಿಟ್ವಾ, ಬಾರ್ಜಿನ ಆಗಿಬಿಟ್ಟಿದ್ದೀವಲ್ಲ. ಇಷ್ಟೊಂದು ಜನ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮಶ್ರೂಮ್ಸ್ ಇವೆಲ್ಲ. ಇದು ಸೀ ವೀಡ್ ಥರ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಜಪನೀಸ್ ಕುಕ್ಕಿಂಗಲ್ಲಿ ಯೂಸ್ ಮಾಡ್ತಾರೆ ತುಂಬ ಇದನ್ನು. ಇದು ಲಂಗ್ಸು ಮತ್ತು ಇಂಟೆಸ್ಟೈನ್ಸು. ಬೀನು, ವೈಟ್ ಬೀನ್. ಇದು ಮಾಮೂಲಿ ಮೀಟ್ ಎಲ್ಲ ತೊಳಿತಾ ಇದ್ದಾರೆ. ಎಲ್ಲರಿಗೂ ಊಟ ಮಾಡೋದಕ್ಕೆ ಬೌಲ್ಸು. ಲೋಟಸ್ ರೂಟು ಎಲ್ಲ ಔಟರ್ ಸರ್ಫೇಸ್ನ ಪೀಲ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಇದ್ಯಾವುದೋ ತರಕಾರಿ ಗೊತ್ತಿಲ್ಲ ಏನಂತಿದು. ಅಲ್ಲೊಂದೆರಡು ಬಕೆಟಲ್ಲಿ ಏನೋ ತರಕಾರಿಗಳಿವೆ. ಇದು ಪಿಕ್ಕಲ್ಡ್ ಸ್ಪ್ರಿಂಗ್ ಅನಿಯನ್ಸ್ ಅನಿಸ್ತಾ ಇದೆ. ಇದು ಲಿವರು. ಮತ್ತು ಬಂದವರಿಗೆ ಕುಡಿಯೋದಕ್ಕೆ ಬಿಯರು. ಎಲ್ಲರೂ ಸನ್ಫ್ಲವರ್ ಸೀಡ್ಸ್ ತಿಂತಾ ಕೂತಿದ್ದಾರೆ ಆಚೆ, ಸ್ನ್ಯಾಕ್ಸ್ ಥರ. ನೀ ಹಾ, ವಾವ್. ವಾವ್, ಟೋಫು. ಟೋಫು, ಓಕೆ ಓಕೆ. ಟೋಫುನ ಏನೋ ಬೇಯಿಸ್ತಾ ಇದ್ದಾರೆ. ಇದು ವುಡ್ ಡಿಯರ್ ಮಶ್ರೂಮ್ಸ್ ಅಂತ ಬರುತ್ತೆ, ಅದಿದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಕುಕ್ಕಂಬರ್ನ ಸ್ಲೈಸ್ ಮಾಡ್ತಾ ಇದ್ದಾರೆ. ಓ, ಎಷ್ಟು ಎಲಿಗೆಂಟಾಗಿ ಸ್ಲೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ಮೆಣಸಿನ್ಕಾಯಿ, ಅದೇನು ಗೊತ್ತಿಲ್ಲ. ಇದು ಪೋರ್ಕ್ ಬ್ಲಡ್ಡು. ಇಲ್ಲಿ ರೋಡಲ್ಲಿ ಚಿಕನ್ ಬೇಯಿಸ್ತಾ ಇದ್ದಾರೆ. ತಿನ್ನು ತಿನ್ನಿ. 我们云南的，谢谢谢谢。我们好虾，个虾，台菜台上。ಓ, ಶಿಶಿ ಶಿಶಿ.不客气。ನನಗೆ ಫಿಶ್ ಕೊಟ್ಟರು ಅಜ್ಜಿ. ಫಿಶ್ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ನಾವೀಗ ಟಿಬೇಟಿಯನ್ ಪ್ರಿಫ್ಯಾಕ್ಚರ್ಗೆ ಎಂಟರ್ ಆಗಿದ್ದೀವಿ. ಹಳ್ಳಿ ರೋಡ್ಗಳ ಮೇಲೆ ಹೋಗ್ತಿದ್ದೀವಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫಾರ್ಮಿಂಗ್ ಟೆಕ್ನಿಕ್ ನೋಡಿದೆ.
ಒಂದಿಷ್ಟು ಗೆಡ್ಡೆಗಳನ್ನ ನೋಡಿ ಆ ಥರ ವರ್ಟಿಕಲ್ ಸ್ಟ್ರಕ್ಚರ್ ಮೇಲೆ ನೇತಾಕಿದ್ದಾರೆ. ಈ ಥರ ನೇತಾಕಿರೋದಕ್ಕೆ ಒಂದು ಒಳ್ಳೆ ಕಾರಣ ಇದೆ. ಸೊ ನಿಮ್ಮೆಲ್ಲರಿಗೂ ಭೂಮಿ ಮೇಲೆ ಹೆಂಗ್ ಸೀಸನ್ಸ್ ಚೇಂಜ್ ಆಗುತ್ತೆ ಅಂತ ಗೊತ್ತು. ಸೊ ಅರ್ಥದ್ದು ಟಿಲ್ಟ್ ಆ್ಯಂಗಲ್ ಡಿಟರ್ಮೈನ್ ಮಾಡುತ್ತೆ ಸಮ್ಮರಾ ಅಥವಾ ವಿಂಟರಾ ಅಂತ. ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ನಾರ್ದರ್ನ್ ಹೆಮಿಸ್ಫಿಯರು ಟುವರ್ಡ್ಸ್ ದ ಸನ್ ಟಿಲ್ಟ್ ಆಗಿದ್ರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಇರುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ವಿಂಟರ್ ಇರುತ್ತೆ, ಆ್ಯಂಡ್ ವೈಸ್ ವರ್ಸಾ ಬೇಸಿಕ್ಲಿ. ಸೊ ಟಿಲ್ಟ್ ಆ್ಯಂಗಲ್ ಮ್ಯಾಟರ್ಸ್ ಅ ಲಾಟ್ ಅಂತ ನಮ್ಗೆ ಅದರಿಂದ ಗೊತ್ತಾಗುತ್ತೆ ಬೇಸಿಕ್ಲಿ. ಸೊ ಆಬ್ವಿಯಸ್ಲಿ ಈ ಪದಾರ್ಥಗಳನ್ನೆಲ್ಲ, ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೆಲದ ಮೇಲೆ ಹಾರಿಜಾಂಟಲಾಗಿ ಏನಾದರೂ ಒಣಗೋದಿಕ್ಕೆ ಬಿಟ್ಟರೆ ಆ್ಯಂಗಲ್ ಸೂರ್ಯನ ಕಿರಣಗಳು ಬರೋ ಆ್ಯಂಗಲ್ಲು ಸ್ವಲ್ಪ ತುಂಬ ಕಡಿಮೆ ಇರ್ತದೆ. ಸೊ ಆವಾಗ ಶಾಖಾಂಶದ ಇಂಟೆನ್ಸಿಟಿ ಕಡಿಮೆ ಇರ್ತದೆ. ಸೊ ಬೇಸಿಕ್ಲಿ ಅದನ್ನು ಬೈಪಾಸ್ ಮಾಡೋದಕ್ಕೆ ಸೂರ್ಯನ ಮುಖಕ್ಕೆ ಈ ಥರ ವರ್ಟಿಕಲ್ ಸ್ಟ್ರಕ್ಚರ್ಸ್ಗಳಲ್ಲಿ ನೇತಾಕಿದ್ದಾರೆ. ಸೊ ಆಗ ಶಾಖಾಂಶ ಜಾಸ್ತಿ ಬಿದ್ದು ಬೇಗ ಒಣಗಲಿ ಅಂತ. ನೋಡಿ ಯಾರ್ದೋ ಮನೆ ಇದು, ಎಷ್ಟು ಸುಂದರವಾಗಿದೆ. ಮೊದಲೇ ಹೇಳ್ದಂಗೆ ಮರಗಳು ಜಾಸ್ತಿ ಇರೋದ್ರಿಂದ ಇವರೆಲ್ಲ ಮರಗಳಲ್ಲೇ ಕಟ್ಟೋದು ಮನೆಗಳನ್ನ ಪೂರ್ತಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಪ್ಯಾಸ್ಚರ್ ಇದು ಅಂತ. ದೂರದಲ್ಲಿ ಎಷ್ಟೊಂದು ಹಸುಗಳು, ಯಾಕ್ಗಳು ಮೇಯ್ತಿದ್ದಾವೆ. ಇದು ನಮ್ಮ ಗಾಡಿ. ಈ ಕಡೆ ಸ್ವಲ್ಪ ಮರ ಮತ್ತು ಕಲ್ಲಿನ ಬಳಕೆ ಜಾಸ್ತಿ, ಏನಕ್ಕೆ ಅಂದರೆ ಅಬಂಡೆಂಟ್ ಆಗಿ ಸಿಗುತ್ತೆ ಆಬ್ವಿಯಸ್ಲಿ. ಅದಕ್ಕೆ ಇದು ನಾವಿರೋ ಹೋಮ್ ಸ್ಟೇ. ತುಂಬ ಸ್ಪೆಷಲಾಗಿತ್ತು ಈ ಜಾಗ, ಅದಕ್ಕೆ ತೋರಿಸೋದ ಅಂತ. ಸಾಮಾನ್ಯವಾಗಿ ನಾನು ಎಲ್ಲಿದ್ದೀನಿ ಅನ್ನೋದನ್ನು ತೋರ್ಸೋಕ್ಕೆ ಇಷ್ಟಪಡಲ್ಲ, ಬಟ್ ಇದು ಮ್ಯಾಜಿಕಲ್ ಆಗಿತ್ತು. ಈ ಪಿಲ್ಲರ್ಗಳು ನೋಡಿ ಎಷ್ಟು ದಪ್ಪ ಇದೆ ಅಂತ. ಅಯ್ಯೋ ಗಾತ್ರ. ಇವರೇ ಓನರು. ಟಿಬೇಟಲ್ಲಿರೋದ್ರಿಂದ ಅವರು ಡೀಪ್ಲಿ ತುಂಬ ಡೀಪಾಗಿ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಸೊ ಅವರು ಸುಮ್ಮನೆ ಖಾಲಿ ಟೈಮಲ್ಲೆಲ್ಲ ಮಂತ್ರ ಹೇಳ್ತಾ ಇರ್ತಾರೆ. ಯಾವಾಗಲೂ ಜೋರಾಗಿ ಮಾತಾಡಿದ್ರೆ ಎಕೋ ಆಗುತ್ತೆ ಇಲ್ಲಿ ಕೋರ್ಟ್ ಯಾರ್ಡಲ್ಲಿ. ಸೊ ಅದಕ್ಕೆ ಮೇಲಾಗಿ ಮಾತಾಡ್ತಾ ಇದ್ದೀನಿ. ಇದು ಊಟ ಇವತ್ತು. ಯಾವುದು ತರಕಾರಿ ಇದು, ಮಶ್ರೂಮ್ಸು, ಟೊಮೆಟೊ ಕೊಟ್ಟಿದ್ದಾರೆ. ಇದರೊಳಗಡೆ ಚಿಕನ್ ಇದೆ. ಇದು ಯಾಕೆ ಮಿಲ್ಕ್ ಯೋಗಟ್ ಅನಿಸ್ತಿದೆ ನನಗೆ, ಯಾಕೋ ಅದೇ ಫೇಮಸ್ಸು. ಸೊ ಅದನ್ನೇ ಮಾಡ್ತಿರ್ಬೋದು ಅಜ್ಜಿ. ಇದು ಓಕೆ 50. ನಮ್ಮ ಕಡೆ ಕಾಲನ್ನ ಸೂಪ್ ಮಾಡ್ಕೊಂಡು ಕುಡಿತೀವಿ, ಇವರು ಈ ಥರ ಗ್ರಿಲ್ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ಒಂದು ಹೇಳಿದೆ ನೋಡೋದು ಹೆಂಗಿರುತ್ತೆ ಅಂತ. ಯಾರೋ ಅಜ್ಜಿ ಕುರಿ ಮರಿ ಇಟ್ಕೊಂಡು ಕೂತಿದ್ದಾರೆ, ಅದನ್ನು ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ ಅಷ್ಟೊಂದು ಜನ. ಅದಕ್ಕೆ ನೋಡಿ ಬುದ್ಧಿಸಮ್ದು ಇನ್ಫ್ಲೂಯೆನ್ಸು ಎಷ್ಟರ ಮಟ್ಟಿಗೆ ಇದೆ ಇಲ್ಲಿ ಅಂತ. ನೋಡಿ ವಿಶ್ವಕರ್ಮ ಅನ್ನೋದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಉಪಯೋಗಿಸುವಂಥ ಪದ, ಬಟ್ ಇಲ್ಲಿ ಯಾವುದೋ ಒಂದು ಆರ್ಟ್ ಇನ್ಸ್ಟಿಟ್ಯೂಟ್ಗೆ ಆ ಹೆಸರಿಟ್ಟಿದ್ದಾರೆ.
ನಾವು ಟಿಬೇಟಿಯನ್ ಪ್ಲಾಟೋ ಅಲ್ಲಿರೋದ್ರಿಂದ ಇಲ್ಲಿ ಯಾಕ್ ಮೀಟ್ ಫೇಮಸ್ಸು. ಇದು ಯಾಕ್ ಮೀಟ್ ಸ್ಟೂ. ತುಂಬ ಟೆಂಡರಾಗಿ ಬೇಯಿಸಿದ್ದಾರೆ ಅನಿಸಿದೆ. ಜೊತೆ ಸ್ವಲ್ಪ ರ್ಯಾಡಿಶ್ಗಳು ಹಾಕಿದ್ದಾರೆ, ಈಗ ಹಾಕಿರ್ಬೋದು. ಬಟ್ ಇದು ಸ್ಟ್ಯೂ ಆಗಿದೆ, ಎಷ್ಟೋ ಹೊತ್ತು ಬಂದಿದೆ ಅದು ಯಾಕ್ ಮೀಟು. ನಾವು ಹಿಂಗೆ ಆನ್ ದ ವೇ ಹೋಗ್ತಾ ಇದ್ವಿ ನಾರ್ದನ್ ಟಿಬೇಟಿಯನ್ ಪ್ರಿಫ್ಯಾಕ್ಚರ್ಗೆ. ಎಷ್ಟೊಂದು ಪ್ಯಾಸ್ಚರ್ಗಳು ಕಂಡ್ವು, ಬಟ್ ಇದು ರೋಡ್ ಸೈಡಲ್ಲೇ ಇತ್ತು. ನೋಡಿ ಎಷ್ಟೊಂದು ಯಾಕ್ಗಳಿವೆ ಇಲ್ಲಿ. ಆ ಕ್ಯಾಬಿನ್ಗಳೆಲ್ಲ ಫುಲ್ ಮರದಲ್ಲೇ ಕಟ್ಟಿರೋದು, ಅದು ಯಾವುದೋ ಒಂದನ್ನು ಕಾಂಕ್ರೀಟ್ ಬ್ರಿಕ್ಕಲ್ಲಿ ಕಟ್ಟಿದ್ದಾರೆ.